ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಕಡೆಗೆ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಗೆಲುವು ಕೂಡ ಆಗಿದೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೂ ಕೂಡ ಈಗ ಸಿಹಿ ಸುದ್ದಿ ಬಂದಿದೆ. ಎಲೆಕ್ಷನ್ ಫಲಿತಾಂಶ ರಿಸಲ್ಟ್ ಕೂಡ ಬಂದಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ನಮ್ಮ ಕರ್ನಾಟಕದ ಬೈ ಎಲೆಕ್ಷನ್ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಒಂದು ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿದೆ ಅಂತಾನೆ ಹೇಳ್ಬಹುದು. ಮತದಾರರು ಮತ್ತೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದಾರೆ, ಮತ್ತೆ ಓಟ್ ಹಾಕಿದ್ದಾರೆ. ಮತ್ತೆ ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಕಮಾಲ್ ಅಂತಾನೆ ಹೇಳ್ಬಹುದು. ಜನರು ಮತ್ತೆ ಕಾಂಗ್ರೆಸ್ ಅನ್ನ ಚೂಸ್ ಮಾಡಿದ್ದಾರೆ. ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿರುವಂತದ್ದು ವೀಕ್ಷಕರೇ. ಮತ್ತೊಂದು ಕಡೆಗೆ ವಿಧಾನಸಭೆ ಎಲೆಕ್ಷನ್, ಪಂಚ ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಭರ್ಜರಿ ಗೆಲುವಾಗಿದೆ. ಅಂದ್ರೆ ನೋಡಿ, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಪುದುಚೇರಿಯಲ್ಲಿ, ತಮಿಳುನಾಡಲ್ಲಿ ಮತ್ತು ಕೇರಳದಲ್ಲಿ 5 ರಾಜ್ಯಗಳಲ್ಲೂ ಕೂಡ ವಿಧಾನಸಭೆ ಎಲೆಕ್ಷನ್ ಇತ್ತು. ಫಲಿತಾಂಶ ಏನಾಗಿದೆ ಇನ್ನು ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿ ಬರುತ್ತೆ, ಎಲ್ಲಿ ಕಾಂಗ್ರೆಸ್ ಬರುತ್ತೆ, ಎಲ್ಲಿ ಟಿವಿಕೆ ಬರುತ್ತೆ, ಎಲ್ಲವನ್ನೂ ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಮಾಹಿತಿಯನ್ನ ಕೊಟ್ಟಿರ್ತೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಈ ಒಂದು ಪಂಚ ರಾಜ್ಯಗಳ ಚುನಾವಣೆ ಫಲಿತಾಂಶ ಏನಿದೆ ನೋಡಿ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ಮತ್ತೆ ಸಾರಿಗೆ ನೌಕರರು ನಮ್ಮ ಸಂಚಾರವನ್ನ, ಅಂದ್ರೆ ಬಸ್ಗಳ ಸಂಚಾರವನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಯಾವಾಗ್ಲಿಂದ ಸಾರಿಗೆ ಸಂಚಾರ ಬಂದ್ ಆಗುತ್ತೆ ಅದನ್ನು ಕೂಡ ನೋಡ್ತಾ ಹೋಗೋಣ. ವೀಕ್ಷಕರೇ, ದಯವಿಟ್ಟು ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಇನ್ನು ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಗೃಹಲಕ್ಷ್ಮಿ ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಮೂಲಕ ಕೊಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಇನ್ನು ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ನಮಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಈಗ ಬನ್ನಿ ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋನ ಶುರು ಮಾಡೋಣ. 29ನೇ ಕಂತು ಹಣ ಜಮೆ ಆಗ್ತಾ ಇದೆ. 30ನೇ ಕಂತು ಹಣ ಕೂಡ ಈಗ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ಗ್ಯಾರಂಟಿ ಯೋಜನೆಗಳ ಕಮಾಲಿಂದಲೇ ಈಗಾಗಲೇ ಕರ್ನಾಟಕದ ಬೈ ಎಲೆಕ್ಷನ್ ಅಲ್ಲಿ ದಾವಣಗೆರೆ, ಬಾಗಲಕೋಟೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವು. ಅಂದ್ರೆ ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಓಟ್ಗಳನ್ನು ಹಾಕಿದ್ದಾರೆ. ನೋಡಿ, ಮೊದಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದ್ರು, ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ರು, ಪಂಚ ಗ್ಯಾರಂಟಿ ಯೋಜನೆಗಳು ಜನರು ಕೈ ಬಿಡೋದಿಲ್ಲ. ಅಂದ್ರೆ ಜನರು ನಮ್ಮ ಯೋಜನೆಗಳಿಗೆ ಒಂದು ನಮಗೆ ಓಟ್ ಹಾಕ್ತಾರೆ ಅಂತ ಒಂದು ಭರವಸೆನ ಕೂಡ ವ್ಯಕ್ತಪಡಿಸಿದ್ರು. ಅದೇ ತರ ಆಗಿದೆ. ಮತ್ತೆ ಚುನಾವಣೆದು ಫಲಿತಾಂಶ ಕೂಡ ಬಂದಿದೆ ಅಲ್ಲ, ಈ ಒಂದು ಫಲಿತಾಂಶದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವಾಗಿದೆ. ಬಿಜೆಪಿಗೆ 2 ಕ್ಷೇತ್ರದಲ್ಲೂ ಕೂಡ ಹಿನ್ನಡೆ ಆಗಿದೆ ವೀಕ್ಷಕರೇ. ಈಗ 29ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಅಂತ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇಲ್ಲಿ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಮೇ 15ನೇ ತಾರೀಕಿನ ನಂತರ 30ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗೋ ಎಲ್ಲ ನಿರೀಕ್ಷೆ ಇದೆ. ಪ್ರತಿ ತಿಂಗಳು 1 ಕಂತು ಹಣ ಬಿಡುಗಡೆ ಆಗುತ್ತೆ. ಹೌದು ವೀಕ್ಷಕರೇ, ಈಗಾಗಲೇ 28ನೇ ಕಂತು ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ. 29ನೇ ಕಂತು ಕೆಲವರಿಗೆ ಜಮೆ ಆಗಿದೆ, ಕೆಲವರಿಗೆ ಜಮೆ ಆಗಿಲ್ಲ. ಇನ್ನು 30ನೇ ಕಂತು ಹಣ ಕೂಡ ಈ ತಿಂಗಳು ಕೊನೆ ಒಳಗೆ ನಿಮ್ಮ ಅಕೌಂಟ್ಗೆ ಬಂದು ಬೀಳಲಿದೆ. ಅಂದ್ರೆ ಒಟ್ಟು ನಿಮಗೆ ಇದೇ ತಿಂಗಳಲ್ಲಿ 29, 30 2 ಕಂತು 4,000 ರೂಪಾಯಿ ಹಣ ಜಮೆ ಆಗೋ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬಹುದು. ಮತ್ತೊಂದು ಕಡೆಗೆ ಹೇಳ್ಬೇಕಂದ್ರೆ, ಯಾರಿಗೆಲ್ಲ 28, 29 ಕಂತು ಹಣ ಬಂದಿದೆ ನೋಡಿ, ಅವರು ಇನ್ನು 15 ದಿನ ಸುಮ್ಮನೆ ಇರಬೇಕು, ಅಂದ್ರೆ ತಾಳ್ಮೆಯಿಂದ ಇರಬೇಕು. ನಂತರ 30ನೇ ಕಂತು ಅಧಿಕೃತವಾಗಿ ಯಾವಾಗ ಬಿಡುಗಡೆ ಆಗುತ್ತೆ, ಬಿಡುಗಡೆ ಆದ 15 ದಿನದ ನಂತರ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೂಲಕ ಹಣ ಬರ್ಬೇಕಂದ್ರೆ ನಿಮ್ಮ ಅಕೌಂಟ್ಗೆ ಇಲ್ಲಿ ಕೆಲವು 12-13 ದಿನ ಬೇಕಾಗುತ್ತೆ ವೀಕ್ಷಕರೇ. ಸೊ ನಿಮಗೆ ಈಗ 28ನೇ ಕಂತು ಬಂದಿದ್ದು, 29ನೇದು ಬಂದಿಲ್ಲ ಅಂದ್ರೆ ಇನ್ನು 1 ವಾರದಲ್ಲಿ ನಿಮ್ಮ ಅಕೌಂಟ್ಗೂ ಕೂಡ 29ನೇ ಕಂತು ಹಣ ಜಮೆ ಆಗುತ್ತೆ. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ವೀಕ್ಷಕರೇ? ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗು ಹಾಗೂ NPCI ಮ್ಯಾಪಿಂಗ್ ಅಂತ ಬರುತ್ತೆ, ಅದನ್ನ ನೀವು ಕಡ್ಡಾಯವಾಗಿ ಆನ್ ಮಾಡಿಸಿರ್ಬೇಕು. ಇಲ್ಲವಾದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರೋದಿಲ್ಲ. ಇನ್ನು DBT ಆಪ್ ನ ದಯವಿಟ್ಟು ಯೂಸ್ ಮಾಡಿ. DBT ಆಪ್ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರ್ ಇಂದ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಹಾಕಿ ಗೃಹಲಕ್ಷ್ಮಿ ಯೋಜನೆದ್ದು ನಿಮ್ಮ ಒಂದು ಅರ್ಜಿ ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡಬಹುದು. ಒಂದು ವೇಳೆ ಏನಾದ್ರೂ ಫೇಲ್ ಆಗಿದ್ರೆ, ಎರರ್ ಅಂತ ಬಂದಿದ್ರೆ, ಅಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಏನಾದ್ರೂ ಲೋಪವಾಗಿರ್ಬೋದು ಅಂತ ಅರ್ಥ. ಇನ್ನು ಯಾರಾದ್ರೂ ತೆರಿಗೆ ಪಾವತಿದಾರರಿದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ, ಅಂತವರ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಗೃಹಲಕ್ಷ್ಮಿಯವರು ಮಾತ್ರ ಅಲ್ಲ, ಗೃಹಲಕ್ಷ್ಮಿಯರ ಯಜಮಾನರು ಅಂದ್ರೆ ಗಂಡಂದಿರು ಏನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ, ಬಿಸ್ನೆಸ್ ಮಾಡ್ತಾ ಇದ್ರೆ, ಅಂತವರಿಗೂ ಕೂಡ ಈ ಒಂದು ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಕಡ್ಡಾಯವಾಗಿ ನಿಮ್ಮ ಒಂದು ಹೆಸರು, ಗೃಹಲಕ್ಷ್ಮಿಯರ ಹೆಸರು,
ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತಾನು ಕೂಡ ಮೊದಲೇ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಒಂದು ವೇಳೆ ಇಲ್ಲ ಅಂದ್ರೆ ಅಲ್ಲೂ ಕೂಡ ಹಣ ಬರಲ್ಲ. ಈಗಲೂ ಕೂಡ ಅರ್ಜಿ ಓಪನ್ ಇದೆ. ಯಾರೆಲ್ಲ ಇನ್ನೂ ಕೂಡ ಯೋಜನೆಗೆ ಅರ್ಜಿ ಹಾಕಿಲ್ಲ ನೋಡಿ, ಈಗಲೂ ಕೂಡ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಯಜಮಾನಿ ಸ್ಥಾನದಲ್ಲಿ ಇದ್ರೆ ಅವರು ಕೂಡ ಈಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಬಹುದು. ಒಂದು ಕಡೆಗೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ 2 ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಮತ್ತೆ ಕರ್ನಾಟಕ ಗ್ಯಾರಂಟಿ ಸರ್ಕಾರ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವಾಗಿದೆ. ವೀಕ್ಷಕರೇ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರ್ ಕೂಡ ಜಯಬೇರಿಯಾಗಿದ್ದಾರೆ. ಮತ್ತೊಂದು ಕಡೆಗೆ ಬಾಗಲಕೋಟೆಯಲ್ಲೂ ಕೂಡ ಉಮೇಶ್ ಮೇಟಿ ಅವರು ಕಾಂಗ್ರೆಸ್ ಪಕ್ಷದಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ವೀಕ್ಷಕರೇ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ 2 ಕ್ಷೇತ್ರದಲ್ಲೂ ಕೂಡ ಇವತ್ತು ಫಲಿತಾಂಶ ಇತ್ತು, ರಿಸಲ್ಟ್ ಕೂಡ ಬಂತು. ರಿಸಲ್ಟ್ ಅಲ್ಲಿ ಭರ್ಜರಿ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಕರ್ನಾಟಕದ ಉಪಚುನಾವಣೆಯಲ್ಲಿ ಇದೀಗ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಒಟ್ಟು 20 ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು 14,875 ಮತಗಳಿಂದ ಅಂತರದಿಂದ ಜಯ ಪಡೆದಿದ್ದಾರೆ. ಇನ್ನು ವೀರಣ್ಣ ಚರಂತಿಮಠ ಅವರು ಒಂದು ಕ್ಷೇತ್ರದಲ್ಲಿ ಇದೀಗ ಸೋಲನ್ನ ಅನುಭವಿಸಿದ್ದಾರೆ ಬಾಗಲಕೋಟೆಯಲ್ಲಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅದೇ ತರ ದಾವಣಗೆರೆಯಲ್ಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರ್ ಅವರು ಅಂದ್ರೆ ಸಮರ್ಥ ಶಾಮನೂರ್ ಅವರು ಜಯಬೇರಿಯಾಗಿ ತಮ್ಮ ಒಂದು ಗೆಲುವನ್ನ ಸಾಧಿಸಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ದಾವಣಗೆರೆ ಸೌತ್ ನಲ್ಲಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿಯವರು ಶ್ರೀನಿವಾಸ ದಾಸಕರಿಯಪ್ಪ ಅವರು ಸೋಲನುಭವಿಸಿದ್ದಾರೆ. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇದು ಬಾಗಲಕೋಟೆ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಸೋಲನುಭವಿಸಿದ್ದಾರೆ. ಈ ಮೂಲಕ ಉಪಚುನಾವಣೆ 2 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳಬಹುದು. ವೀಕ್ಷಕರೇ, ಇನ್ನೊಂದು ಕಡೆಗೆ ನಮ್ಮ ಒಂದು 5 ಪಂಚರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಕಡೆಗೆ ಬಿಜೆಪಿ, ಒಂದು ಕಡೆಗೆ ಕಾಂಗ್ರೆಸ್, ಒಂದು ಕಡೆಗೆ ಟಿವಿಕೆ. ಅಂದ್ರೆ ನೋಡಿ, ಈ 3 ಪಕ್ಷಗಳಲ್ಲೂ ಕೂಡ ಈ ಬಾರಿ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿರುವಂತದ್ದು. ಇಲ್ಲಿ ಒಂದು ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಆದ್ರೆ ಕರ್ನಾಟಕದ ಬೈ ಎಲೆಕ್ಷನ್ ನಲ್ಲಿ ಭರ್ಜರಿ ಹಿನ್ನಡೆ ಬಿಜೆಪಿಗೆ ಆಗಿರುವಂತದ್ದು. ಇದೊಂದು ಕಡೆಗೆ ಎರಡನೇದಾಗಿ ಹೇಳ್ಬೇಕಂದ್ರೆ ಬಿಜೆಪಿ ಪಕ್ಷ ಪಶ್ಚಿಮ ಬಂಗಾಳ ಮಾತ್ರ ಅಲ್ಲ, ಅಸ್ಸಾಂನಲ್ಲೂ ಕೂಡ ತಮ್ಮ ಒಂದು ಕ್ಷೇತ್ರವನ್ನ ಸಾಧಿಸಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಈಗ ಮತ್ತೆ ದೀದಿ ಸರ್ಕಾರ ಈಗ ಛಿದ್ರವಾಗ್ತಾ ಇದೆ, ಮತ್ತೆ ಬಿಜೆಪಿ ಸರ್ಕಾರ ಅಲ್ಲಿ ರಚನೆ ಆಗ್ತಾ ಇದೆ. ಆದ್ರೆ ಕುತೂಹಲಕಾರಿ ಏನಪ್ಪಾ ಅಂದ್ರೆ, ದೇಶಾದ್ಯಂತ ಅಚ್ಚರಿ ಮೂಡಿಸಿರೋ ಫಲಿತಾಂಶ ಏನಪ್ಪಾ ಅಂದ್ರೆ, ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಅಭ್ಯರ್ಥಿ ವಿರುದ್ಧ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರಿಗೆ ಹೀನಾಯ ಸೋಲಾಗಿದೆ. ಅಂದ್ರೆ ತಮಿಳುನಾಡಲ್ಲಿ ಇಷ್ಟೊಂದು ವರ್ಷದಿಂದ ಇದ್ದ ಒಂದು ಸ್ಟಾಲಿನ್ ಅವರ ಒಂದು ಸರ್ಕಾರಕ್ಕೆ ಜನರು ಭಾರಿ ಒಂದು ಶಾಕ್ ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳಿದ್ರೆ ತಪ್ಪಾಗಲ್ಲ. ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ನಾಯಕ ಹಾಗೂ ನಟ ವಿಜಯ್ ಭರ್ಜರಿ ಜಯ ಸಾಧಿಸಿದ್ದಾರೆ. DMK ಹಾಗೂ ಅಣ್ಣಾ ADMKಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಇದೀಗ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸ್ಟಾಲಿನ್ಗೆ ಸೋಲಾಗಿದೆ. ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ VS ಬಾಬು ವಿರುದ್ಧ ಸ್ಟಾಲಿನ್ ಅವರಿಗೂ ಕೂಡ ಸೋಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಈ ಚುನಾವಣೆಯ ಅತಿ ದೊಡ್ಡ ಆಘಾತಕಾರಿ ಫಲಿತಾಂಶವೇನೆಂದ್ರೆ, ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಸೋಲು. ಕಳೆದ ಹಲವು ಅವಧಿಗಳಿಂದ DMK ಭದ್ರಕೋಟೆಯಾಗಿದ್ದ ಕೊಳತ್ತೂರು ಕ್ಷೇತ್ರದಲ್ಲೂ ಕೂಡ ಸ್ವತಃ ಸ್ಟಾಲಿನ್ ಅವರು ಆ ಒಂದು ಸೋಲನ್ನು ಗಮನಿಸಿದ್ದಾರೆ. ಅಚ್ಚರಿಯ ಫಲಿತಾಂಶದಲ್ಲಿ ಟಿವಿಕೆ ಅಭ್ಯರ್ಥಿ VS ಬಾಬು ಅವರ ಸ್ಟಾಲಿನ್ ವಿರುದ್ಧ ಐತಿಹಾಸಿಕ ಜಯವನ್ನು ದಾಖಲಿಸುವ ಮೂಲಕ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದ್ದಾರೆ ಅಂತ ಹೇಳಬಹುದು. ಧೂಳಿಪಟವಾದ ದ್ರಾವಿಡ ಕೋಟೆಗಳು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ 15 ವರ್ಷದಿಂದ ಕೋಟೆ ಕಟ್ಟಿದ್ದ ಬಂಗಾಳದ ದೀದಿ ಅಂತ ಫೇಮಸ್ ಆಗಿದ್ದವರು ಇವತ್ತು ಅವರು ಕೂಡ ಸೋಲನ್ನು ಅನುಭವಿಸಿದ್ದಾರೆ. ಬಿಜೆಪಿ ಪಕ್ಷ ಈಗ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡಲು ಪೂರ್ತ ಒಂದು ಬಹುಮತದೊಂದಿಗೆ ಈಗ ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ. ಅಂದ್ರೆ 294 ಸ್ಥಾನಗಳಿರೋ ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದೀದಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ನಡುವೆ ನೇರ ಹೋರಾಟವಿದ್ದು ಇದರಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಬಹುಮತದೊಂದಿಗೆ ಬಿಜೆಪಿ ಈಗ ಮತ್ತೆ ಒಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚನೆ ಮಾಡಲಿದೆ. ತಮಿಳುನಾಡಿನಲ್ಲಿ ಅತಂತ್ರ ಒಂದು ಫಲಿತಾಂಶ ಅಂತಾನೂ ಕೂಡ ಹೇಳಬಹುದು. ನೋಡಿ ವೀಕ್ಷಕರೇ, ಸ್ಪಷ್ಟ ಬಹುಮತ ಟಿವಿಕೆಗೂ ಸಿಕ್ಕಿಲ್ಲ, ಹೀಗಾಗಿ ಅತಂತ್ರ ಫಲಿತಾಂಶ ಅಂತ ಹೇಳಬಹುದು. ತಮಿಳುನಾಡಲ್ಲಿ ಸರಳ ಬಹುಮತಕ್ಕೆ 118 ಸೀಟುಗಳು ಬೇಕು. ಮುನ್ನಡೆ ಕಾಯ್ದುಕೊಂಡ ಟಿವಿಕೆ ಪಕ್ಷವು 105 ಕ್ಷೇತ್ರದಲ್ಲಿ ಪಡೆದುಕೊಂಡಿದೆ. 62ರಲ್ಲಿ DMK ಹಾಗೂ 67ರಲ್ಲಿ AIADMK ಮುಂದಿದೆ. ಇದರಿಂದ ರಾಜ್ಯದಲ್ಲಿ ಅತಂತ್ರ ಫಲಿತಾಂಶ ಬರೋ ಮುನ್ಸೂಚನೆ ಇದೆ. ಹೀಗಾಗಿ ಕ್ಷಣಕ್ಕೂ ತಮಿಳುನಾಡು ರಾಜಕೀಯ ಕುತೂಹಲ ಸೃಷ್ಟಿ ಮಾಡ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ಈ ಬಾರಿ ನೋಡಿ, ಒಟ್ಟು 5 ರಾಜ್ಯಗಳಲ್ಲಿ ಫಲಿತಾಂಶ ಬಂದಿದೆ. ಒಂದು ಕಡೆಗೆ ಒಂದು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿ ವಿಧಾನಸಭಾ ಚುನಾವಣೆ ಮತ ಎಣಿಕೆ, ಮತ್ತೊಂದು ಕಡೆಗೆ ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಬಿಜೆಪಿ ಅಂದ್ರೆ ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದ್ದು ಅಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ. ತಮಿಳುನಾಡಿನಲ್ಲಿ ಅತಂತ್ರ ಫಲಿತಾಂಶ ಇದೆ. ಹೀಗಾಗಿ ಯಾರು ಮುಖ್ಯಮಂತ್ರಿ ಸ್ಥಾನ ತಗೋತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇನ್ನೂ ಕೂಡ ಗೊತ್ತಿಲ್ಲ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಬಂದು ಪುದುಚೇರಿ ಮತ್ತು ಕೇರಳ.
ಕೇರಳದಲ್ಲಿ ಯುಡಿಎಫ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ. ಅಂದ್ರೆ ಆ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗುತ್ತೆ. ಇನ್ನು ಮುಖ್ಯವಾಗಿ ಪುದುಚೇರಿಯಲ್ಲಿ ಏನಾಗುತ್ತೆ ಅಂದ್ರೆ ಇತ್ತ ಬಿಜೆಪಿನೂ ಇಲ್ಲ, ಇತ್ತ ಕಾಂಗ್ರೆಸ್ನೂ ಇಲ್ಲ. ಯಾಕಂದ್ರೆ ಈ ಒಂದು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ 30 ಸ್ಥಾನಗಳಿಗೆ ನಡೆಯುತ್ತಿರುವ ಮತ ಎಣಿಕೆಯಲ್ಲಿ ಎನ್ ರಂಗಸ್ವಾಮಿ ನೇತೃತ್ವದ ಎಐಎನ್ಆರ್ಸಿ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸಾಕಷ್ಟು ಹಿನ್ನಡೆ ಅನುಭವಿಸಿದೆ. ಹೀಗಾಗಿ ಇವುಗಳು ಎಐಎನ್ಆರ್ಸಿಗೆ ಪೈಪೋಟಿ ನೀಡುವುದು ಕಠಿಣವಾಗಿದೆ ಅಂತ ಹೇಳ್ಬಹುದು. ಇನ್ನು ಕೊನೆಯದಾಗಿ ವೀಕ್ಷಕರೇ, ಮೇ 20ನೇ ತಾರೀಕಿನಿಂದಲೇ ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದಾಗಿ ಸಾರಿಗೆ ನೌಕರರು ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ. ಮೇ 19ನೇ ತಾರೀಕಿನವರೆಗೂ ಸರ್ಕಾರಕ್ಕೆ ಒಂದು ಗುಡುವನ್ನ ಕೊಟ್ಟಿದ್ದಾರೆ. ಮೇ 19ನೇ ತಾರೀಕಿನ ಒಳಗೆ ಸರ್ಕಾರ ಒಂದು ವೇಳೆ ಸಾರಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂದ್ರೆ 20ನೇ ತಾರೀಕಿನ ನಂತರ ನಾವು ಬಸ್ಗಳನ್ನ ಸಂಚಾರವನ್ನ ಮಾಡೋದಿಲ್ಲ. ಅಂದ್ರೆ ಬಸ್ ಸಂಚಾರ ಒಂದು ಪೂರ್ತಿಯಾಗಿ ಕರ್ನಾಟಕದಲ್ಲಿ ಬಂದ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ಬಹುದು ವೀಕ್ಷಕರೇ. ಸೊ ನೀವೇನಾದ್ರೂ ಮೇ 20ನೇ ತಾರೀಕಿನ ನಂತರ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ 19ನೇ ತಾರೀಕಿಗೆ ಸರ್ಕಾರದ ಜೊತೆಗೆ ಮತ್ತೊಂದು ಕಂತಿನ ಸಭೆ ಇರುತ್ತಲ್ಲ, ಒಂದು ಸುತ್ತಿನ ಸಭೆ ಇರುತ್ತಲ್ಲ, ಆ ಒಂದು ಸಭೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡಿ. ಒಂದು ವೇಳೆ 20ನೇ ತಾರೀಕಿನ ನಂತರ ಏನಾದ್ರೂ ಮತ್ತೆ ಸಾರಿಗೆ ಸಂಚಾರ ನೌಕರರು ಮುಷ್ಕರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೆ ಮೇ 20ನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ಅಂತ ಹೇಳಿದ್ದಾರೆ. ಬಸ್ಗಳನ್ನ ಬಂದ್ ಮಾಡೋದ್ರ ಮೂಲಕ ಮುಷ್ಕರ ಮಾಡ್ತೀವಿ, ಸಾರಿಗೆ ನೌಕರರು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಜನರು ಸ್ವಲ್ಪ ಪ್ರಯಾಣಿಕರು ಎಚ್ಚರವಾಗಿರಬೇಕು. ಶಕ್ತಿ ಯೋಜನೆ ಫಲಾನುಭವಿಗಳು ಅಂದ್ರೆ ಮಹಿಳೆಯರು ಕೂಡ ತುಂಬಾ ಜನ ಬಸ್ ನಲ್ಲಿ ಓಡಾಟ ಮಾಡ್ತಾರಲ್ಲ, ಅವ್ರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್. ಮೇ 20ನೇ ತಾರೀಕಿನವರೆಗೂ ಕಾಯಿರಿ. 20ನೇ ತಾರೀಕಿನ ನಂತರ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಚುನಾವಣಾ ಫಲಿತಾಂಶದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ.